ಅಧರ್ಮದ ಬಗ್ಗೆ ವಿಶ್ಲೇಷಿಸಿದ. ನಾನು ಅಂದು ಅವನಿಗೆ ಹೇಳಿದೆ, ನಾನು ನಿನ್ನ ಅಣ್ಣನನ್ನು ಸಂಹರಿಸುವುದಿಲ್ಲ, ಕೇವಲ ಧರ್ಮ ಹಾಗೂ ನ್ಯಾಯದ ಸ್ಥಾಪನೆ ಮಾಡುವೆ ಎಂದು. ಆದ್ದರಿಂದ ಅಧರ್ಮ್ಯರ ವಿನಾಶ ಮಾಡಿ ಧರ್ಮದ ರಕ್ಷಣೆ ನೀಡುವೆ ಹಾಗೂ ಭಯಭೀತನಾದ ಸುಗ್ರೀವನಿಗೆ ಧೈರ್ಯ ನೀಡಿದೆ. ಭಯಭೀತನಾಗಬೇಡ, ನಿರ್ಭೀತಿಯಿಂದ ಹೋರಾಟ ಮಾಡು, ನೀನು ಧರ್ಮದ ಜೊತೆಗಿರುವೆ ಹಾಗೂ ಧರ್ಮ ನಿನ್ನ ಜೊತೆ ಇರುವುದು ಎಂದು. ವಾಲಿ, ನಾನು ನಿನಗೆ ಸ್ವಯಂ ಸವಾಲನ್ನು ಒಡ್ಡಿ ಯುದ್ಧ ಮಾಡಿದರೆ ಆವಾಗ ವಿಜಯ ನನ್ನದಾಗುತ್ತಿತ್ತು. ಕಿಷ್ಕಿಂಧೆಯ ರಾಜ ನಾನಾಗಬೇಕಿತ್ತು. ಆದರೆ ನಾನು ಈ ಸಮಯದಲ್ಲಿ ಸನ್ಯಾಸಿಯ ರೂಪವನ್ನು ಧರಿಸಿ ಸನ್ಯಾಸಿಯ ನಿಯಮವನ್ನು ಪಾಲಿಸುತ್ತಿರುವೆ ಹಾಗೂ ಒಬ್ಬ ಸನ್ಯಾಸಿಗೆ ರಾಜ್ಯ ಬಿಟ್ಟ ವ್ಯರ್ಥ. ನಾನು ಏನೇ ಮಾಡಿದರೂ ಅದು ಸುಗ್ರೀವನ ಸಹಾಯಕ, ಮಿತ್ರ ಹಾಗೂ ಸೇನಾಪತಿ ರೂಪದಲ್ಲಿ ಮಾಡಿರುವೆ. ನನ್ನ ಪ್ರತಿಷ್ಠೆಗಾಗಿ ನಾನು ಏನನ್ನೂ ಮಾಡಲಿಲ್ಲ ವಾಲಿ. ಎದುರಿನಿಂದ ಹೊಡೆಯಲು ಆಗುತ್ತಿರಲಿಲ್ಲ, ಗೊತ್ತಿಲ್ಲ ನನಗೆ. ಆದರೆ ಈಗಲೂ ತಿಳಿಯುತ್ತಿಲ್ಲ, ನನ್ನಂತಹ ವೀರನನ್ನು ಕುತಂತ್ರದಿಂದ ಏಕೆ ಹೊಡೆದಿರಿ? ಯಾರಿಗೂ ಸೋಲದ ನನಗೆ ಇಂತಹ ಮೃತ್ಯು ಏಕೆ ಏಕೆ? ವಾಲಿ, ನೀನು ಮಾಡಿರುವ ಪಾಪ ಕರ್ಮಗಳು ಪಶುವಿಗಿಂತ ನಿಕೃಷ್ಟವಾದದ್ದು. ನೀನು ಇಂತಹ ಪೈಶಾಚಿಕ ಪ್ರದರ್ಶನ ಮಾಡಿರುವಾಗ ನನಗೆ ನಿನ್ನನ್ನು ಈ ರೀತಿ ಅಂತ್ಯ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ಯಾವಾಗ ಅಪರಾಧಿಗೆ ತನ್ನ ಅಪರಾಧ ಭಾವನೆ ಅರಿವಾಗುತ್ತದೋ ಅವನು ಇಡೀ ಜಗತ್ತನ್ನು ದೂಷಿಸುತ್ತಾನೆ, ದ್ವೇಷಿಸುತ್ತಾನೆ. ಆದರೆ ಇದರಿಂದ ಸತ್ಯ ಎಂದೂ ಬದಲಾಗುವುದಿಲ್ಲ. ಅವನು ಅವನ ಕರ್ಮಫಲವನ್ನು ಅನುಭವಿಸಲೇಬೇಕು. ನಮ್ಮ ಜೀವನವು ರಥದ ರೀತಿ ಸಾಗುತ್ತದೆ. ಮುಂದೆ ಕುದುರೆ, ಹಿಂದೆ ಚಕ್ರಗಳು. ಈ ಕುದುರೆ ನಿನ್ನ ಕರ್ಮವಾದರೆ ಚಕ್ರಗಳು ನಿನ್ನ ಕರ್ಮದ ಅನುಗುಣವಾಗಿ ಕರ್ಮಫಲ. ಹೇಗೆ ಸಾಗುವುದು ಕುದುರೆ, ಹಾಗೇ ಸಾಗುವುದು ಚಕ್ರ. ಕರ್ಮಕ್ಕೆ ತಕ್ಕಂತ ಕರ್ಮಫಲ. ಈಗ ನೀನು ಏನು ಅನುಭವಿಸುತ್ತೀರಿಯೋ ಅದು ನಿನ್ನ ಕರ್ಮದ ಪರಿಣಾಮವೇ ಆಗಿದೆ. ಅದನ್ನು ಬಿಟ್ಟು ಬೇರೇನೂ ಅಲ್ಲ. ಇಲ್ಲ ರಾಮ, ಇಲ್ಲ. ನಿಮ್ಮ ಸಮರ್ಥನೆ ನನ್ನ ಮನಕ್ಕೆ ಶಾಂತಿ ಇರಲಾಗದು. ಯಾವುದೇ ಜೀವಿಯ ಕರ್ಮಗಳ ದಂಡನೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ನೀಡಬೇಕು. ನಾವು ಮಾನವರು, ನಮ್ಮ ಸ್ವಭಾವ ಮನುಷ್ಯರಿಗಿಂತ ಭಿನ್ನವಾಗಿದೆ. ನಿಮ್ಮ ಸಮಾಜದ ನಿಯಮ ನಮ್ಮ ನಿಯಮಗಿಂತ ಭಿನ್ನ. ರಘುನಂದನ, ಸಂಪೂರ್ಣ ಲೋಕವೇ ಕಾಲದ ಅಧೀನದಲ್ಲಿ ಇದೆ. ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು. ಆದ್ದರಿಂದ ನನಗೆ ನನ್ನ ಮೃತ್ಯುವಿನ ಯಾವ ದುಃಖವೂ ಇಲ್ಲ. ಆದರೆ ನೀವು ನಿಮ್ಮ ಈ ಅಧರ್ಮ ಕೃತ್ಯಕ್ಕಾಗಿ ಎಲ್ಲಾ ಪ್ರಕಾರದ ಪರಿಣಾಮ ಎದುರಿಸುವಿರಿ. ಯಾರು ಸ್ವಯಂ ಅಧರ್ಮ, ಅನೀತಿ ಹಾಗೂ ಪಾಪಗಳಲ್ಲಿ ಸಂಪೂರ್ಣ ಮುಳುಗಿರುವನು ಅವನ ಬಾಯಿಂದ ಧರ್ಮ, ನೀತಿ ಹಾಗೂ ಸದಾಚಾರದ ಮಾತುಗಳು ಕೇವಲ ಆಡಂಬರ ಎನಿಸುತ್ತದೆ ವಾಲಿ. ಇನ್ನು ಕರ್ಮಫಲದ ಮಾತು, ನನ್ನ ಕೃತ್ಯದ ಪರಿಣಾಮ ಅವಶ್ಯವಾಗಿ ಆಗುವುದು. ಅದು ನನಗೆ ಸ್ವೀಕಾರವಿದೆ. ಆದರೆ ಕೇವಲ ಪರಿಣಾಮದ ಭಯದಿಂದ ನಾನು ನನ್ನ ಕರ್ತವ್ಯ ಪಾಲನೆಯಿಂದ ವಿಮುಖನಾಗಲಾರೆ. ನನ್ನ ಪ್ರತಿ ಕೃತ್ಯದ ಪರಿಣಾಮ ಅವಶ್ಯವಾಗಿ ಆಗುವುದು. ಅದು ನನಗೆ ಸದಾ ಸ್ವೀಕಾರವಿದೆ. ಅಂತಿಮ ಕ್ಷಣವಾಗಿ ಈಗಲಾದರೂ ನಿನ್ನ ಪಾಪ ಕರ್ಮಗಳ ಸ್ಮರಣೆ ಮಾಡು. ಅಂದು ನೀನು ನಿನ್ನ ನಿರ್ದೋಷಿ ಸೋದರನನ್ನು ಬಹಿಷ್ಕಾರಗೊಳಿಸಿದ ದಿನ ನಿನಗೆ ನಿನ್ನ ಧರ್ಮದಾರಿವಾಗಲಿಲ್ಲವೇ? ನೀನು ನಿನ್ನ ನಿರಪರಾಧಿ ಸೋದರನನ್ನು ಹತ್ಯೆಗೈಯಲು ಹೊರಟಾಗ ನಿನ್ನ ಧರ್ಮ ಏನು ಮಾಡುತ್ತಿತ್ತು? ನಿದ್ರಿಸುತ್ತಿತ್ತೆ. ನೀನು ನಿನ್ನ ಪುತ್ರಿ ಸಮಾನಳಾದ ನಿನ್ನ ತಮ್ಮನ ಪತ್ನಿಯ ಮೇಲೆ ಕ್ರೂರ ದೃಷ್ಟಿ ಬೀರಿದಾಗ ನಿನಗೆ ನಿನ್ನ ಧರ್ಮದ ಸ್ಮರಣೆ ಆಗಲಿಲ್ಲವೇ? ನೀ ಹೇಳಿದೆ ನೀನೊಬ್ಬ ವಾನರನೆಂದು. ಆದರೆ ವಾನರನ ಜೊತೆಗೆ ನೀನೊಬ್ಬ ಪತಿ, ಪಿತಾ, ಜ್ಯೇಷ್ಠ ಸೋದರ, ರಾಜ ಹಾಗೂ ಒಬ್ಬ ಜವಾಬ್ದಾರಿಯುತನಾಗಿರುವೆ. ಇವೆಲ್ಲದರ ಜೊತೆ ಧರ್ಮ ಪಾಲನೆ ಮಾಡುವುದು ಅನಿವಾರ್ಯವಾಗಿರಲಿಲ್ಲವೇ? ಧರ್ಮದ ಬಗ್ಗೆ ಎಲ್ಲರೂ ಯೋಚಿಸುತ್ತಾರೆ. ಕೆಲವರು ತಮ್ಮದೇ ಧರ್ಮದ ಬಗ್ಗೆ, ಕೆಲವರು ಬೇರೆಯವರ ಅಧರ್ಮದ ಬಗ್ಗೆ. ಆದರೆ ವಾಸ್ತವದಲ್ಲಿ ಧರ್ಮ ಎಂದರೆ ತಿಳಿದಿದೆಯಾ ನಿನಗೆ? ಧರ್ಮ ಎಂದರೆ ನಿಯಮ ಮತ್ತು ಕರ್ತವ್ಯಗಳನ್ನು ಪಾಲಿಸುವುದು. ಯಾರು ತನ್ನನ್ನೇ ಪರಮಾತ್ಮನ ಅಂಶ ಎಂದುಕೊಳ್ಳುವರು ಆ ಮಾರ್ಗಕ್ಕೆ ಧರ್ಮ ಎನ್ನುತ್ತೇವೆ. ಧರ್ಮಕ್ಕೆ 5 ಆಧಾರ: ಪ್ರೇಮ,
ನ್ಯಾಯ, ಕರುಣೆ, ಸಮರ್ಪಣೆ ಹಾಗೂ ಧೈರ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ಅಥವಾ ಸಮಸ್ತ ಸೃಷ್ಟಿಯೊಂದಿಗೆ ಸುಖವಾಗಿ ಜೀವಿಸುವ ಜ್ಞಾನ ಧರ್ಮ ನೀಡುತ್ತದೆ. ಅರ್ಥಾತ್ ಧರ್ಮ ಎಲ್ಲ ಸಂಘರ್ಷಗಳನ್ನು ನಾಶ ಮಾಡುತ್ತದೆ. ಇದೇ ಕಾರಣಕ್ಕಾಗಿ ನಮಗೆ ಧರ್ಮಸ್ಥಾನದಲ್ಲಿ ಶಾಂತಿ ದೊರೆಯುತ್ತದೆ. ಯಾವ ಸಮಯದಲ್ಲಿ ಸಂಘರ್ಷವಾಗುವುದು ಆವಾಗ ಪ್ರೇಮ ಮರೆತು ಹೋಗುತ್ತವೆ, ಆಸೆಗಳು ಹುಟ್ಟುತ್ತದೆ, ಅಹಂಕಾರ ಹುಟ್ಟುತ್ತದೆ, ಕ್ರೋಧ ಹಾಗೂ ಈರ್ಷೆ ಜನ್ಮ ತಾಳುತ್ತದೆ. ಆದರೆ ಪ್ರೇಮ ಹುಟ್ಟುವುದೇ ಇಲ್ಲ. ಎಲ್ಲಿ ಪ್ರೇಮವಿರುವುದೋ ಅಲ್ಲಿ ಎಲ್ಲ ಸಂಘರ್ಷಗಳು, ಎಲ್ಲ ವಿವಾದಗಳು ನಾಶವಾಗಿ ಹೋಗಿರುತ್ತವೆ. ಯಾವ ಒಬ್ಬ ವ್ಯಕ್ತಿಗೆ ಸಮಸ್ತ ಸೃಷ್ಟಿಯೊಂದಿಗೆ ಪ್ರೇಮ ಭಾವವಿದ್ದರೆ ಆ ಭಾವನೆ ಕರುಣೆ, ಅರ್ಥಾತ್ ಸಮಸ್ತ ಜಗತ್ತಿನ ಸ್ವೀಕರಣೆ. ಒಂದು ವೇಳೆ ಕರುಣೆ ಸಾರವಾದರೆ ಧರ್ಮ ಅದರ ಮೂಲ. ಧರ್ಮ ಒಂದು ವೃಕ್ಷವಾದರೆ ಕರುಣೆ ಅದರ ಬೇರು, ಮೂಲ. ಆದರೆ ಕೆಲವೊಮ್ಮೆ ಮನುಷ್ಯ ಧರ್ಮ ಹಾಗೂ ಧರ್ಮದ ಮೂಲವಾದ ಕರುಣೆಯನ್ನು ಮರೆತೇ ಬಿಡುತ್ತಾನೆ. ಹಾಗೂ ಆ ಸಮಯದಲ್ಲಿ ಜಗತ್ತು ಸಂಘರ್ಷ, ಈರ್ಷೆ, ಕ್ರೋಧ, ವಿವಾದ ಅರ್ಥಾತ್ ಅಧರ್ಮದಿಂದ ತುಂಬಿಕೊಳ್ಳಿ ಹೋಗುತ್ತದೆ. ಹಾಗೂ ಆಗ ಧರ್ಮ ಸ್ಥಾಪನೆ ಮಾಡುವುದು ಅನಿವಾರ್ಯವಾಗಿದೆ. ಹಾಗೂ ನಾನು ಆ ಧರ್ಮ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುವೆ. ನಾನು ಅಪರಾಧವನ್ನು ಮಾಡಿದರೂ ಅದು ನನ್ನ ರಾಜ್ಯದಲ್ಲಿ ಮಾಡಿದೆ, ನಿಮ್ಮ ರಾಜ್ಯದಲ್ಲಿ ಅಲ್ಲ. ಹಾಗೂ ನನಗೆ ನಿಮ್ಮ ಮೇಲೆ ಯಾವುದಾದ ವೈಯಕ್ತಿಕ ಶತ್ರುತ್ವವಿಲ್ಲ. ಹೀಗೆ ಇರುವಾಗ ನನ್ನ ಅಪರಾಧಕ್ಕೆ ದಂಡನೆಯನ್ನು ನೀವ್ಯಾರು? ಧರ್ಮ ನೀತಿಯ ನೀತಿ, ಪಾಪ ಪುಣ್ಯ ಇವೆಲ್ಲದರ ಸಂಬಂಧ ಕೇವಲ ಒಂದು ರಾಜ್ಯ ಅಥವಾ ವ್ಯಕ್ತಿಗೆ ಸೀಮಿತವಾಗಿರುವುದಿಲ್ಲ. ಇದು ಸಾರ್ವಭೌಮಿಕ. ಜಗತ್ತಿನಲ್ಲಿ ಯಾವುದಾದರೂ ಜೀವಿಯು ಅನ್ಯಾಯ, ಅಧರ್ಮ, ಅಹಿಂಸೆಯಿಂದ ದುಃಖಿತವಾಗಿದ್ದರೆ ಅದರ ಪ್ರಭಾವ ಸಮಸ್ತ ಚರಾಚರದ ಮೇಲೆ ಸಮಾನ ರೂಪದಲ್ಲಿ ಬೀರುತ್ತದೆ. ವಾಲಿ ಅಧರ್ಮ ಮಾಡಿದವನಷ್ಟೇ ಅಧರ್ಮವನ್ನು ನೋಡಿಕೊಂಡು ಸುಮ್ಮನಿರುವನು ಪಾಪಿಯಾಗುತ್ತಾನೆ. ಧರ್ಮ ಮಾರ್ಗದಲ್ಲಿ ನಡೆಯುವ, ಒಳ್ಳೆ ಕಾರ್ಯ ಮಾಡುವ ಸಚ್ಚಾರಿತ್ಯ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವನ ಸುಖಕ್ಕೆ ಕಾರಣವಾಗುವುದಿಲ್ಲ. ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು. ಅರ್ಥಾತ್ ಧರ್ಮ ಭವಿಷ್ಯದಲ್ಲಿ ಸುಖಕ್ಕೆ ಕಾರಣವಲ್ಲ. ಧರ್ಮವೇ ಸ್ವಯಂ ಸುಖವಾಗಿದೆ. ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ದುಃಖಕ್ಕೆ ಕಾರಣವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಇದ್ದೇ ಇರುತ್ತದೆ. ಧರ್ಮೋ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಧರ್ಮ ಅವರನ್ನು ರಕ್ಷಿಸುತ್ತದೆ. ವಾಲಿ ನ್ಯಾಯ ಮತ್ತು ಪ್ರತಿಕಾರಗಳ ನಡುವೆ ಕಡಿಮೆ ಅಂತರವಿರುತ್ತದೆ. ಹಾಗೂ ಆ ಅಂತರದ ಹೆಸರೇ ಧರ್ಮ. ಅಂತಿಮ ಕ್ಷಣ ವಾಲಿ, ಮೃತ್ಯು ಸಮೀಪವಿದೆ. ಈಗಲಾದರೂ ನೀನು ಆದರ್ಶ ನಾಗರಿಕನಾಗಲು ಪ್ರಯತ್ನ ಮಾಡು. ಪಶ್ಚಾತ್ತಾಪ ಪಡು. ಪ್ರಾಯಶ್ಚಿತ್ತಕ್ಕೆ ಪ್ರಯತ್ನ ಮಾಡು. ಇಲ್ಲದಿದ್ದರೆ ನಿನಗೆ ಇವುಗಳಿಂದ ಮುಕ್ತಿ ದೊರೆಯುವುದಿಲ್ಲ. ಇಷ್ಟೊಂದು ವಿಚಿತ್ರವಲ್ಲವೇ ಅಹಂಕಾರ? ಮೃತ್ಯು ಕಣ್ಣ ಮುಂದೆ ಎದರೂ ಅದು ಕಡಿಮೆಯಾಗದು. ಯಾವ ಜೀವಿ ಅಹಂಕಾರವನ್ನು ತನ್ನ ವಾಸ್ತವಿಕತೆ ಎಂದು ಗರ್ವದಿಂದ ಜೀವಿಸುತ್ತಾನೋ ಅವನಿಗೆ ದುರ್ಗತಿ ನಿಶ್ಚಿತ. ಹೇ ಧರ್ಮಾತ್ಮ, ನಾನು ಒಬ್ಬ ಧರ್ಮಭ್ರಷ್ಟ ಪ್ರಾಣಿ. ಇಂದು ನಿಮ್ಮ ಧರ್ಮಯುಕ್ತ ವಾಣಿ ಕೇಳಿ ನನ್ನ ಮನದ ವಿನೀನತೆ ದೂರವಾಯಿತು. ಇದು ಅವಶ್ಯ. ನೀವು ನನ್ನ ವಧೆ ಮಾಡಲಿಲ್ಲ. ನೀವು ಈ ನನ್ನ ಪಾಪ ಧರ್ಮ ಜೀವನದಿಂದ ಮುಕ್ತಿಗೊಳಿಸಿದಿರಿ. ಹೌದು ರಾಮ, ನೀವು ನನ್ನ ಉದ್ಧಾರಗೊಳಿಸಿದಿರಿ. ಸುಗ್ರೀವ
ವಾಲಿಗೆ ಸರ್ವಶ್ರೇಷ್ಠ ಗತಿ ಪ್ರಾಪ್ತವಾಗಿದೆ. ನಾವು ಇವರಿಗೆ ಸಂಬಂಧಿಸಿದ ಕಾರ್ಯವನ್ನು ಸಂಪನ್ನಗೊಳಿಸಬೇಕು. ಶಾಸ್ತ್ರ ಹಾಗೂ ನಿಯಮಗಳ ಅನುಸಾರ ಪುತ್ರ ಅಂಗದರನ್ನು ತಾತ ಶ್ರೀ ಸುಸೇನರಿಂದ ಇಲ್ಲಿಗೆ ಕರೆತರಬೇಕು. ಸುಗ್ರೀವ, ನಿನಗೆ ಗೊತ್ತಿದೆ ನಮಗೆ ಪ್ರತಿ ಕ್ಷಣ ಎಷ್ಟು ಅಮೂಲ್ಯವೆಂದು. ಸೀತೆಯು ನಮಗಾಗಿ ಲಂಕೆಯಲ್ಲಿ ಕಾದಿರುತ್ತಾಳೆ. ಹೇ ರಘುನಂದನ, ನಾನು ನನ್ನ ಎಲ್ಲ ವಾನರ ಸೇನೆಯನ್ನು ಲಂಕಾಪುರಕ್ಕೆ ಕಳಿಸುವೆ. ಅವರು ಮಾತೆ ಸೀತೆಯನ್ನು ಹುಡುಕಿ ನಮಗೆ ಶೀಘ್ರ ಮಾಹಿತಿ ನೀಡುತ್ತಾರೆ. ಈಗ ನಮಗೆ ಹೊರಡಲು ಅನುಮತಿ ನೀಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಸ್ವಲ್ಪ ನಿರೀಕ್ಷೆ ಅಷ್ಟೇ. ಅದನ್ನು ರಾವಣನಿಂದ ನಿಮ್ಮನ್ನು ಮುಕ್ತಗೊಳಿಸಲು ನಿಮ್ಮ ರಾಮನಾದ ನಾನು ಬರುತ್ತಿರುತ್ತೇನೆ. ಜೈ